ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಒಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿದ್ದೇವೆ. ಸೊ ಇವತ್ತಿನ ಕ್ಲಾಸಲ್ಲೂ ಕೂಡ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತಾ ಇದ್ದೇವೆ. ಸೊ ಅದು ಯಾವ್ದಪ್ಪ ಅಂತ ಹೇಳಿದ್ರೆ 2017 ಕ್ವಶನ್ ಪೇಪರ್ ಪ್ರಾಬ್ಲಮ್ ಅನ್ನ ನಾನು ಇವತ್ತು ಸಾಲ್ವ್ ಮಾಡ್ತಾ ಇದ್ದೇನೆ. ಸೊ ಮೊದಲಿಗೆ ಪ್ರಾಬ್ಲಮ್ ಅನ್ನ ಒಂದ್ಸತಿ ನೋಡ್ಕೊಂಡು ಬರೋಣ. ಸೂರ್ಯ, ಚಂದ್ರ ಅಂಡ್ ಆಕಾಶ ಆರ್ ಪಾರ್ಟ್ನರ್ಸ್. ಸೊ 3 ಜನ ಪಾರ್ಟ್ನರ್ಸ್ ಇದ್ದಾರೆ, ಸೂರ್ಯ, ಚಂದ್ರ ಅಂಡ್ ಆಕಾಶ. Partners sharing profits and losses in the ratio of 3:1:1. So ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿದ್ದಾರೆ 3:1:1 ಅಂತ ಹೇಳಿದ್ದಾರೆ. Their balance sheet as on March 31st, 2016 ಅಂತ ಹೇಳಿದ್ದಾರೆ. ಸೊ ಅದನ್ನ ಕೂಡ ಅಂಡರ್ಲೈನ್ ಮಾಡಿದ್ದೇನೆ. Was as follows. ಸೊ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಾರೆ, ಬ್ಯಾಲೆನ್ಸ್ ಶೀಟ್ ಅನ್ನು ಕೊಟ್ಟಿದ್ದಾರೆ. ಬ್ಯಾಲೆನ್ಸ್ ಶೀಟ್ as on 31st March 2016. ಲಯಬಿಲಿಟೀಸ್ ಕೊಟ್ಟಿದ್ದಾರೆ, ಕ್ಯಾಪಿಟಲ್ಸ್ ಕೊಟ್ಟಿದ್ದಾರೆ, ಸೂರ್ಯ, ಚಂದ್ರ ಅಂಡ್ ಆಕಾಶ. ಆನಂತರ ನಮಗೆ ಕ್ರೆಡಿಟರ್ಸ್ ಮತ್ತೆ ಬಿಲ್ಸ್ ಪೇಯಬಲ್ ಅನ್ನು ಕೊಟ್ಟಿದ್ದಾರೆ. ಸೊ ಟೋಟಲ್ 2,04,000 ಇದೆ ಲಯಬಿಲಿಟೀಸ್. ಸೊ ಅದೇ ತರ ನಮಗೆ ಅಸೆಟ್ಸ್ ಕೂಡ ಕೊಟ್ಟಿದ್ದಾರೆ, ಗುಡ್ ವಿಲ್ ಅನ್ನು ಕೊಟ್ಟಿದ್ದಾರೆ. ಸೊ ಡಿಸಲ್ಯೂಷನ್ ಪ್ರಾಬ್ಲಮ್ ಇರೋದ್ರಿಂದ ಏನಾಗುತ್ತೆ ಗುಡ್ ವಿಲ್. ಸೊ ಅದನ್ನು ಕೂಡ ನಾವೇನ್ ಮಾಡ್ತೀವಿ, ಮಾರ್ಬಿಡ್ತೀವಿ. ಸೊ ಗುಡ್ ವಿಲ್ 10,000 ಇದೆ. ಸೊ ಮಷಿನರಿ ಕೊಟ್ಟಿದ್ದಾರೆ, ಫರ್ನಿಚರ್ ಕೊಟ್ಟಿದ್ದಾರೆ, ಕ್ಯಾಶ್ ಅಟ್ ಬ್ಯಾಂಕ್ ಇದೆ. ಸೊ ಅಂದ್ರೆ ಬ್ಯಾಂಕ್ ಅಕೌಂಟ್ ಅಲ್ಲಿ ತಗೊಳ್ಬೇಕಾಗುತ್ತೆ. ಸ್ಟಾಕ್ ಇದೆ, ಬಿಲ್ಸ್ ರಿಸೀವಬಲ್ ಇದೆ, ಡೆಟರ್ಸ್ ಇದೆ. ಸೊ ಇದು ಕೂಡ ಟೋಟಲ್ ಮಾಡಿದಾಗ ನಮ್ಗೆ ಎಷ್ಟಾಗುತ್ತೆ 2,04,000 ಆಗುತ್ತೆ. ಸೊ ಇಷ್ಟು ನಮಗೆ ಬ್ಯಾಲೆನ್ಸ್ ಶೀಟ್ ಅನ್ನ ಕೊಟ್ಟಿದ್ದಾರೆ. ಅಡಿಷನಲ್ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ, ಪ್ಯಾರಾಗ್ರಾಫ್ ಮಾಡಿಕೊಟ್ಟಿದ್ದಾರೆ. ಆನ್ ದ ಅಬೌವ್ ಡೇಟ್ ದ ಫರ್ಮ್ ವಾಸ್ ಡಿಸಾಲ್ವ್. ಸೊ ಫರ್ಮ್ ಡಿಸಾಲ್ವ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಅಂದ್ರೆ ಡಿಸಲ್ಯೂಷನ್ ಪ್ರಾಬ್ಲಮ್ ಅಂತ ನಾವು ತಿಳ್ಕೊಳ್ಬೇಕು. ದ ಅಸೆಟ್ಸ್ ರಿಯಲೈಸ್ಡ್ ಆರ್. ಸೊ ಅಸೆಟ್ಸ್ ರಿಯಲೈಸ್ ಆಗಿದ್ದಾವೆ, ಸೊ ಅದನ್ನ ಹೇಳಿದ್ದಾರೆ. ಡೆಟರ್ಸ್ ₹28,000, ಅಂದ್ರೆ ಡೆಟರ್ಸ್ 28,000 ಗೆ ಹೋಗಿದೆ. ಬಿಲ್ಸ್ ರಿಸೀವಬಲ್ 14,000, ಗುಡ್ ವಿಲ್ 12,000, ಸ್ಟಾಕ್ 1,10,000. ಮಷಿನರಿ ವಾಸ್ ಟೇಕನ್ ಓವರ್ ಬೈ ಸೂರ್ಯ ಫಾರ್ ₹30,000. ಸೊ ಮಷಿನರಿ ಎಲ್ಲಿದೆ, ಅಸೆಟ್ ಸೈಡ್ ಕೊಟ್ಟಿದ್ದಾರೆ ನಮಗೆ. ಸೊ ಅಂದ್ರೆ ಅಸೆಟ್ ಆಗುತ್ತೆ ಅದು ಮಷಿನರಿ. ಸೊ ಅದನ್ನ ಯಾರು ತಗೊಂಡಿದ್ದಾರೆ, ಪಾರ್ಟ್ನರ್ ಟೇಕನ್ ಓವರ್ ಮಾಡಿದ್ದಾನೆ, ಅಂದ್ರೆ ಅಸೆಟ್ಸ್ ಟೇಕನ್ ಓವರ್ ಬೈ ಪಾರ್ಟ್ನರ್ ಫಾರ್ ₹30,000. ಫರ್ನಿಚರ್ ವಾಸ್ ಟೇಕನ್ ಓವರ್ ಬೈ ಚಂದ್ರ ಫಾರ್ ₹24,000. ಸೊ ಫರ್ನಿಚರ್ ಕೂಡ ಅಸೆಟ್ಸ್ ಆಗಿದೆ. ಸೊ ಅದನ್ನ ಯಾರು ತಗೊಂಡಿದ್ದಾರೆ, ಚಂದ್ರ ತಗೊಂಡಿದ್ದಾನೆ. 24,000 ಗೆ ಅದನ್ನ ಅವನು ಟೇಕನ್ ಓವರ್ ಮಾಡಿದ್ದಾನೆ. ಕ್ರೆಡಿಟರ್ಸ್ ಅಂಡ್ ಬಿಲ್ಸ್ ಪೇಬಲ್ ಆರ್ ಪೇಡ್ ಇನ್ ಫುಲ್. ಸೊ ಕ್ರೆಡಿಟರ್ಸ್ ಮತ್ತೆ ಬಿಲ್ಸ್ ಪೇಬಲ್ ಏನಿದೆ, ಸೊ ಅದನ್ನ ನಾವು ಫುಲ್ ಪೇಮೆಂಟ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಪ್ರಿಪೇರ್ ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತೆ ಬ್ಯಾಂಕ್ ಅಕೌಂಟ್. ಸೊ ಈ 3 ಅಕೌಂಟ್ ಗಳನ್ನ ನಾವೇನ್ ಮಾಡ್ಬೇಕು, ಇಲ್ಲಿ ಪ್ರಿಪೇರ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಸೊ ಮೊದಲಿಗೆ ನಾವು ಬ್ಯಾಲೆನ್ಸ್ ಶೀಟ್ ಅನ್ನು ನೋಡಿ ಏನ್ ಮಾಡ್ಬೇಕು, ಪ್ರಾಬ್ಲಮ್ ಅನ್ನ ಮಾಡ್ತಾ ಹೋಗ್ಬೇಕು. ಸೊ ಸ್ಟೂಡೆಂಟ್ಸ್, ಫಾರ್ಮ್ಯಾಟ್ ಗಳನ್ನ ಹಾಕಿದ್ದೇನೆ. ಸೊ ಮೊದಲಿಗೆ ನಾನು ರಿಯಲೈಸೇಷನ್ ಅಕೌಂಟ್ ಅನ್ನು ಮಾಡ್ತೇನೆ. ಸೊ ರಿಯಲೈಸೇಷನ್ ಅಕೌಂಟ್ ಮಾಡಬೇಕು ಅಂತಂದ್ರೆ ಸ್ಟೆಪ್ಸ್ ಅನ್ನ ಫಾಲೋ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಸ್ಟೆಪ್ ನಾವೇನ್ ಮಾಡ್ಬೇಕಾಗುತ್ತೆ, ಅಸೆಟ್ಸ್ ಗಳನ್ನ ನಾವು ರೆಕಾರ್ಡ್ ಮಾಡ್ಬೇಕಾಗುತ್ತೆ. ಹಳೆ ಬ್ಯಾಲೆನ್ಸ್ ಶೀಟ್ ಅನ್ನು ನೋಡಿ ನಾವೇನ್ ಮಾಡ್ಬೇಕಾಗುತ್ತೆ, ರೆಕಾರ್ಡ್ ಮಾಡ್ಬೇಕಾಗುತ್ತೆ. ಸೊ ಮೊದಲಿಗೆ ಅಸೆಟ್ಸ್ ಸೈಡ್ ಬರ್ತೇನೆ. ಸೊ ಅಂದ್ರೆ ಡೆಬಿಟ್ ಸೈಡ್ ಬರ್ತಾ ಹೋಗ್ತೇನೆ. ಫಸ್ಟ್ ಒನ್ ಏನಿದೆ, ಗುಡ್ ವಿಲ್ ಇದೆ. ಸೊ ಗುಡ್ ವಿಲ್ ಅಮೌಂಟ್ ಅನ್ನ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ, 10,000 ಕೊಟ್ಟಿದ್ದಾರೆ. ಸೊ 10,000 ಅನ್ನು ಬರ್ತಿದ್ದೇನೆ. ಆನಂತರ ಮಷಿನರಿ ಕೊಟ್ಟಿದ್ದಾರೆ. ಸೊ ಮಷಿನರಿ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 40,000 ಕೊಟ್ಟಿದ್ದಾರೆ. 40,000 ಬರ್ತಾ ಇದ್ದಾರೆ. ನೆಕ್ಸ್ಟ್ ಒಂದು ಫರ್ನಿಚರ್ ಕೊಟ್ಟಿದ್ದಾರೆ. ಸೊ ಫರ್ನಿಚರ್ ವ್ಯಾಲ್ಯೂ ಎಷ್ಟಿದೆ, 20,000 ಇದೆ. 20,000 ಅನ್ನು ಬರ್ತಿದ್ದೀನಿ. ಆನಂತರ ಸ್ಟಾಕ್ ಕೊಟ್ಟಿದ್ದಾರೆ. ಸ್ಟಾಕ್, ಸೊ ಸ್ಟಾಕ್ ವ್ಯಾಲ್ಯೂ ಎಷ್ಟಿದೆ, 85,000 ಇದೆ. 85,000. ಆನಂತರ ಬಿಲ್ಸ್ ರಿಸೀವಬಲ್ ಇದೆ. ಬಿಲ್ಸ್ ರಿಸೀವಬಲ್ ಅಮೌಂಟ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ, 16,000 ಇದೆ. ಸೊ 16,000 ಅನ್ನ ಬರ್ತಿದ್ದೇನೆ. ಲಾಸ್ಟ್ ಒನ್ ಡೆಟರ್ಸ್ ಇದೆ. ಡೆಟರ್ಸ್, ಸೊ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ, 32,000 ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ, ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಸೊ ಕ್ಯಾಶ್ ಅಟ್ ಬ್ಯಾಂಕ್ ಅನ್ನ ನಾವು ಕನ್ಸಿಡರ್ ಮಾಡೋದಿಲ್ಲ ಇಲ್ಲಿ,
ಯಾಕಂದ್ರೆ ನಾವು ಬ್ಯಾಂಕ್ ಅಕೌಂಟ್ ಅನ್ನು ಸಪರೇಟ್ ಆಗಿ ಹಾಕ್ತಾ ಇದ್ದೇವೆ. ಸೊ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ಯಾವ ಕಡೆ ಬರುತ್ತೆ? ಯೂಶುವಲಿ ಡೆಬಿಟ್ ಸೈಡ್ ಇರುತ್ತೆ. ಅಸೆಟ್ ಬ್ಯಾಲೆನ್ಸ್ ಎಲ್ಲಿ ಇರುತ್ತೆ? ಡೆಬಿಟ್ ಸೈಡ್ ಇರುತ್ತೆ. ಸೊ ಅದರ ಬ್ಯಾಲೆನ್ಸಸ್ ಅನ್ನ ಬರ್ದ್ಬಿಡ್ತೇನೆ. ಸೊ ಇಲ್ಲಿ ಟು ಬ್ಯಾಲೆನ್ಸ್ ಬ್ರಾಟ್ ಔಟ್. ಸೊ ಅಸೆಟ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ? 1000 ಅಂತ ಹೇಳಿದ್ದಾರೆ. 1000 ರೂಪೀಸ್ ಅನ್ನು ಬರ್ದಿದ್ದೀನಿ. ಸೊ ಇದಿಷ್ಟು ಅಸೆಟ್ಸ್ ಗಳಾಗಿವೆ. ಸೊ ಈಗ ನಾವೇನ್ ಮಾಡ್ಬೇಕಾಗುತ್ತೆ? ಸೆಕೆಂಡ್ ಸ್ಟೆಪ್ ಗೆ ಹೋಗಬೇಕು. ಸೊ ಸೆಕೆಂಡ್ ಸ್ಟೆಪ್ ಅಲ್ಲಿ ಏನಾಗುತ್ತೆ? ಲಯಬಿಲಿಟೀಸ್ ಗಳನ್ನ ರೆಕಾರ್ಡ್ ಮಾಡಬೇಕಾಗುತ್ತೆ. ಸೊ ಬ್ಯಾಲೆನ್ಸ್ ಶೀಟ್ ಅನ್ನು ನೋಡಿ, ಲಯಬಿಲಿಟೀಸ್ ಯಾವ್ದಾವೆ? 2 ಇದಾವೆ. ಮೊದಲನೇದು ಕ್ರೆಡಿಟರ್ಸ್ ಇದೆ, ಆನಂತರ ಬಿಲ್ಸ್ ಪೇಯಬಲ್ ಇದೆ. ಸೊ ಕ್ರೆಡಿಟರ್ಸ್ ವ್ಯಾಲ್ಯೂ ಎಷ್ಟಿದೆ? 20,000 ಇದೆ. ಬಿಲ್ಸ್ ಪೇಯಬಲ್ ವ್ಯಾಲ್ಯೂ ಎಷ್ಟಿದೆ? 4,000 ಇದೆ. ಸೊ ಇದಿಷ್ಟೇ ಲಯಬಿಲಿಟೀಸ್ ಇದಾವೆ. ಸೊ ಈಗ ನಾವೇನ್ ಮಾಡ್ಬೇಕಾಗುತ್ತೆ? ಥರ್ಡ್ ಸ್ಟೆಪ್ ಗೆ ಹೋಗ್ಬೇಕಾಗುತ್ತೆ. ಸೊ ಥರ್ಡ್ ಸ್ಟೆಪ್ ಅಲ್ಲಿ ಏನಾಗುತ್ತೆ? ಅಸೆಟ್ಸ್ ಗಳನ್ನ ನಾವೇನ್ ಮಾಡ್ಬೇಕಾಗುತ್ತೆ? ರಿಯಲೈಸ್ ಮಾಡ್ಬೇಕಾಗುತ್ತೆ, ಅಂದ್ರೆ ಸೇಲ್ ಮಾಡ್ಬೇಕಾಗುತ್ತೆ. ಸೊ ಅಸೆಟ್ ಗಳನ್ನ ಸೇಲ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ? ಕ್ಯಾಶ್ ಬರುತ್ತೆ. ಸೊ ಅದಕ್ಕೆ ನಾವು ಕ್ರೆಡಿಟ್ ಸೈಡ್ ಬರ್ತೇವೆ. ಬೈ ಬ್ಯಾಂಕ್ ಅಕೌಂಟ್ ಅಂತ ಬರಬೇಕು. ಬ್ರಾಕೆಟ್ ಅಲ್ಲಿ ಅಸೆಟ್ಸ್ ರಿಯಲೈಸ್ಡ್ ಅಂತ ಬರಬೇಕು. ಸೊ ಒಂದೇ ಅಸೆಟ್ ಇಲ್ಲ, ಜಾಸ್ತಿ ಅಸೆಟ್ ಇದಾವೆ. ಸೊ ಅವನ್ನ ಬರ್ತಾ ಹೋಗ್ಬೇಕು. ಸೊ ಮೊದಲಿಗೆ ಏನ್ ಕೊಟ್ಟಿದ್ದಾರೆ? ಡೆಟರ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಡೆಟರ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಡೆಟರ್ಸ್ ವ್ಯಾಲ್ಯೂ ಎಷ್ಟಿದೆ? 28,000 ಇದೆ ಡೆಟರ್ಸ್ ವ್ಯಾಲ್ಯೂ. ಸೊ ಅದನ್ನ ಬರಬೇಕು. ಆನಂತರ ಬಿಲ್ಸ್ ರಿಸೀವೇಬಲ್ ಕೊಟ್ಟಿದ್ದಾರೆ, BR ಅಂತ ಬರ್ತಾ ಇದ್ದೀನಿ. ಸೊ ಬಿಲ್ಸ್ ರಿಸೀವೇಬಲ್ ಎಷ್ಟಿದೆ? 14,000 ಇದೆ. 14,000 ವ್ಯಾಲ್ಯೂ ಕೊಟ್ಟಿದ್ದಾರೆ ಬಿಲ್ಸ್ ರಿಸೀವೇಬಲ್. ಆನಂತರ ಗುಡ್ ವಿಲ್ ಕೊಟ್ಟಿದ್ದಾರೆ. ಗುಡ್ ವಿಲ್, ಸೊ ಗುಡ್ ವಿಲ್ ಎಷ್ಟಕ್ಕೆ ವ್ಯಾಲ್ಯೂ ಆಗಿದೆ? 12,000 ಇದೆ. ಸೊ 12,000 ಅನ್ನ ಬರ್ತಿದ್ದೇನೆ. ಆನಂತರ ಲಾಸ್ಟ್ ಒನ್ ಏನಿದೆ? ನಮಗೆ ಸ್ಟಾಕ್ ಕೊಟ್ಟಿದ್ದಾರೆ. 1,10,000 ಗೆ ಸ್ಟಾಕ್ ರಿಯಲೈಸ್ ಆಗಿದೆ. ಸೊ ಟೋಟಲ್ ಮಾಡಿದಾಗ ಎಷ್ಟಾಗುತ್ತೆ? ನಮಗೆ 1,64,000 ಆಗುತ್ತೆ. ಟೋಟಲ್ 1,64,000. ಸೊ ಅಸೆಟ್ಸ್ ರಿಯಲೈಸ್ ಆದಾಗ ಎಷ್ಟಾಗಿದೆ? 1,64,000 ರೂಪೀಸ್ ಇದೆ. ಸೊ ಇಲ್ಲಿ ನೋಡ್ಬೇಕು, ಅಸೆಟ್ಸ್ 6 ಇದಾವೆ. ನಮಗೆ ನಾವೆಷ್ಟು ರಿಯಲೈಸ್ ಮಾಡಿದೀವಿ? 4 ಮಾತ್ರ ರಿಯಲೈಸ್ ಮಾಡಿದೀವಿ. ಸೊ ಅದನ್ನ ನಮಗೆ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾರೆ ಅಂತ ನೋಡ್ಬೇಕು ನಾವು. ಸೊ 2 ಅಸೆಟ್ ಏನಾಗಿದ್ದಾವೆ? ಅಸೆಟ್ಸ್ ಅನ್ನ ಟೇಕನ್ ಓವರ್ ಮಾಡಿದ್ದಾರೆ. ಫರ್ನಿಚರ್ ಮತ್ತೆ ಮೆಷಿನರಿ ಅನ್ನ ಟೇಕನ್ ಓವರ್ ಮಾಡಿದ್ದಾರೆ ಪಾರ್ಟ್ನರ್ಸ್ ಗಳು. ಸೊ ಅದು ಸ್ಟೆಪ್ ವೈಸ್ ಬರೆಯುವಾಗ ನಾವು ಅದನ್ನ ಬರಿತಾ ಹೋಗ್ತೇವೆ. ಸೊ ಫೋರ್ತ್ ಸ್ಟೆಪ್ ಏನಿದೆ? ನಾವು ಪೇಮೆಂಟ್ಸ್ ಗಳನ್ನ ಮಾಡ್ತೀವಿ. ಸೊ ಲಯಬಿಲಿಟೀಸ್ ಗಳನ್ನ ನಾವು ಪೇಮೆಂಟ್ ಮಾಡ್ತೀವಿ. ಸೊ ಪೇಮೆಂಟ್ ಮಾಡಿದಾಗ ದುಡ್ಡು ನಮ್ಮ ಕಡೆಯಿಂದ ಹೋಗುತ್ತೆ. ಅದಕ್ಕೆ ನಾವು ಡೆಬಿಟ್ ಸೈಡ್ ಬರ್ತೀವಿ. ಏನಂತ ಬರ್ತೇವೆ? ಟು ಬ್ಯಾಂಕ್ ಅಕೌಂಟ್ ಅಂತ ಬರ್ತೀವಿ. ಬ್ರಾಕೆಟ್ ಅಲ್ಲಿ ಕ್ರೆಡಿಟರ್ಸ್ ಮತ್ತೆ ಬಿಲ್ಸ್ ಪೇಯಬಲ್ ಅನ್ನ ನಾವೇನ್ ಮಾಡ್ತಾ ಇದ್ದೀವಿ? ಪೇಮೆಂಟ್ ಗಳನ್ನ ಮಾಡ್ತಾ ಇದ್ದೀವಿ. ಸೊ ನಮಗೆ ಪ್ರಾಬ್ಲಮ್ ಅಲ್ಲಿ ಹೇಳ್ತಾರೆ, ಏನಂತ ಹೇಳಿದ್ದಾರೆ? ಕ್ರೆಡಿಟರ್ಸ್ ಮತ್ತೆ ಬಿಲ್ಸ್ ಪೇಯಬಲ್ ಅಮೌಂಟ್ ಏನಿದೆ ಅದನ್ನ ಪೇಡ್ ಇನ್ ಫುಲ್ ಅಂತ ಹೇಳಿದ್ದಾರೆ. ಸೊ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ? 20,000 ಪ್ಲಸ್ 4,000 ಎಷ್ಟಾಗುತ್ತೆ? 24,000 ಆಗುತ್ತೆ. ಆ ಫುಲ್ ಅಮೌಂಟ್ ಅನ್ನ ಪೇಮೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಎಷ್ಟಾಗುತ್ತೆ? 24,000 ಆಗುತ್ತೆ. 24,000 ಅನ್ನ ನಾವಿಲ್ಲಿ ಬರೀಬೇಕು. ನೆಕ್ಸ್ಟ್ ಸ್ಟೆಪ್ ಏನಿದೆ? ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅನ್ನ ನಾವು ಇಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಯಾವುದೇ ತರಹದ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅನ್ನ ಮೆನ್ಷನ್ ಮಾಡಿಲ್ಲ. ಸೊ ಹಾಗಾಗಿ ಆ ಎಂಟ್ರಿ ಬರೋದಿಲ್ಲ. ಸೊ ನೆಕ್ಸ್ಟ್ 6ನೇ ಸ್ಟೆಪ್ ಏನಿದೆ? ಅಸೆಟ್ಸ್ ಗಳನ್ನ ಟೇಕನ್ ಓವರ್ ಮಾಡಿದ್ರೆ ಪಾರ್ಟ್ನರ್ಗಳು, ಅದನ್ನ ನಾವು ಬರಿತಾ ಹೋಗ್ಬೇಕು. ಸೊ ಇಲ್ಲಿ ಅಸೆಟ್ ಗಳನ್ನ ಟೇಕನ್ ಓವರ್ ಮಾಡಿದ್ದಾರೆ. 2 ಪಾರ್ಟ್ನರ್ಸ್ ಟೇಕನ್ ಓವರ್ ಮಾಡಿದ್ದಾರೆ. ಸೂರ್ಯ ಏನ್ ಮಾಡಿದ್ದಾನೆ? ಮಷಿನರಿಯನ್ನ ಟೇಕನ್ ಓವರ್ ಮಾಡಿದ್ದಾನೆ. ಚಂದ್ರ ಏನ್ ಮಾಡಿದ್ದಾನೆ? ಫರ್ನಿಚರ್ ಅನ್ನ ಟೇಕನ್ ಓವರ್ ಮಾಡಿದ್ದಾನೆ. ಸೊ ಹಾಗಾಗಿ ಅವರ ಕ್ಯಾಪಿಟಲ್ ಅಕೌಂಟ್ ಅನ್ನ ಬರಬೇಕು. ಬೈ ಸೂರ್ಯಸ್ ಕ್ಯಾಪಿಟಲ್ ಅಕೌಂಟ್. ಸೂರ್ಯ ಯಾವ ಅಸೆಟ್ ಅನ್ನ ತಗೊಂಡಿದ್ದಾನೆ? ಮಷಿನರಿಯನ್ನ ತಗೊಂಡಿದ್ದಾನೆ. ಸೊ ಮಷಿನರಿ ಟೇಕನ್ ಓವರ್ ಅಂತ ಬರಬೇಕು. ಸೊ ಎಷ್ಟು ವ್ಯಾಲ್ಯೂಗೆ ತಗೊಂಡಿದ್ದಾನೆ? 30,000 ಅನ್ನ ಬರಬೇಕು. ಆನಂತರ ಚಂದ್ರ ಕೂಡ ಒಂದು ಅಸೆಟ್ ಅನ್ನ ತಗೊಂಡಿದ್ದಾನೆ. ಸೊ ಅದಕ್ಕೆ ಚಂದ್ರಾಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರಬೇಕು. ಬ್ರಾಕೆಟ್ ಅಲ್ಲಿ ಅವನೇ ಅಸೆಟ್ ಅನ್ನು ತಗೊಂಡಿದ್ದಾನೆ. ಫರ್ನಿಚರ್ ಟೇಕನ್ ಓವರ್. ಸೊ ಎಷ್ಟು ವ್ಯಾಲ್ಯೂಗೆ ಫರ್ನಿಚರ್ ಅನ್ನ ತಗೊಂಡಿದ್ದಾನೆ? 24,000. 24,000 ಅನ್ನ ನಾವಿಲ್ಲಿ ಬರೀಬೇಕು. ಸೊ ಇಷ್ಟು ಬರೆದ ಮೇಲೆ ನಮಗೆ ಯಾವುದೇ ತರಹದ ಎಂಟ್ರೀಸ್ ಇಲ್ಲ. ಸೊ ಹಾಗಾಗಿ ನಾವು ಏನ್ ಮಾಡಬೇಕಾಗುತ್ತೆ? ಅಕೌಂಟ್ಸ್ ಗಳನ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಟೋಟಲ್ ಅನ್ನ ಮಾಡಬೇಕು. ಸೊ ಯಾವ ಕಡೆ ಜಾಸ್ತಿ ಆಗುತ್ತೆ?
ಸೊ ಈ ಪ್ರಾಬ್ಲಮ್ ಅಲ್ಲಿ ಕ್ರೆಡಿಟ್ ಸೈಡ್ ಜಾಸ್ತಿ ಆಗುತ್ತೆ. ಸೊ ಕ್ರೆಡಿಟ್ ಸೈಡ್ ಟೋಟಲ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ? ಟೋಟಲ್ 2,42,000 ಬರುತ್ತೆ. 2,42,000. ಡೆಬಿಟ್ ಸೈಡ್ ಕಡಿಮೆ ಬರುತ್ತೆ. ಸೊ ಹಾಗಾಗಿ ಟೋಟಲ್ ಅನ್ನ ಎಷ್ಟು ಹೈಯೆಸ್ಟ್ ಎಷ್ಟು ಟೋಟಲ್ ಇದೆ, ಜಾಸ್ತಿ ಟೋಟಲ್ ಯಾವ್ದಿದೆ ಅದನ್ನ ಎರಡು ಕಡೆ ಬರ್ತಾ ಇದ್ದೀವಿ. ಸೊ ಇಲ್ಲಿ ಏನಾಗುತ್ತೆ, ಈ ಪ್ರಾಬ್ಲಮ್ ಅಲ್ಲಿ ಡೆಬಿಟ್ ಸೈಡ್ ಅಮೌಂಟ್ ಕಡಿಮೆ ಬರುತ್ತೆ. ಸೊ ಅಂದ್ರೆ ಡೆಬಿಟ್ ಸೈಡ್ ಕಡಿಮೆ ಇದೆ ಅಂದ್ರೆ ಏನಾಗುತ್ತಾ, ಇನ್ಕಮ್ ಜಾಸ್ತಿ ಇದೆ, ನಮಗೆ ಎಕ್ಸ್ಪೆನ್ಸಸ್ ಕಡಿಮೆ ಇದೆ ಅಂತ ಅರ್ಥ. ಸೊ ಹಾಗಾಗಿ ಏನಾಗುತ್ತೆ, ನಮಗೆ ಪ್ರಾಫಿಟ್ ಆಗುತ್ತೆ. ಸೊ ಈ ಪ್ರಾಫಿಟ್ ಅನ್ನ ನಾವು ಏನ್ ಮಾಡ್ಬೇಕಾಗುತ್ತೆ, ಪಾರ್ಟ್ನರ್ಸ್ ಅಕೌಂಟಿಗೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೆ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರಬೇಕು. ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಇದಕ್ಕೆ ನಾವು ಏನಂತ ಕರಿತೀವಿ, ಇದನ್ನ ಪ್ರಾಫಿಟ್ ಆನ್ ರಿಯಲೈಸೇಷನ್ ಅಂತ ಕರಿತೀವಿ. ಪ್ರಾಫಿಟ್ ಆನ್ ರಿಯಲೈಸೇಷನ್. ಈ ಪ್ರಾಫಿಟ್ ಆನ್ ರಿಯಲೈಸೇಷನ್ ನಾವು ಪಾರ್ಟ್ನರ್ಸ್ ಗಳಿಗೆ ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡಬೇಕಾಗುತ್ತೆ ಪ್ರಾಫಿಟ್ ಅನ್ನ. ಸೊ ಯಾವ ರೇಷಿಯೋನಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗುತ್ತೆ? 3:1:1 ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಗಿದೆ. ಆ ರೇಷಿಯೋನಲ್ಲಿ ನಾವು ಅವ್ರಿಗೆ ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡಬೇಕಾಗುತ್ತೆ. ಸೂರ್ಯ, ಚಂದ್ರ ಅಂಡ್ ಆಕಾಶ 3 ಜನ ಇದ್ದಾರೆ. ಸೊ ಡಿಫರೆನ್ಸ್ ಮಾಡಿದಾಗ ಡಿಫರೆನ್ಸ್ ಅಮೌಂಟ್ ಎಷ್ಟು ಬರುತ್ತೆ? 15,000 ಬರುತ್ತೆ. ಎಷ್ಟು ಬರುತ್ತೆ? 15,000 ಬರುತ್ತೆ. ಆ 15,000 ಅನ್ನ ನಾವು ಏನ್ ಮಾಡಬೇಕಾಗುತ್ತೆ, ಈ ಮೂರಿಗೂ ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡಬೇಕಾಗುತ್ತೆ. ಸೊ 15,000 ಸೊ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟಿದೆ? ಸೂರ್ಯದು 3/5 ಇದೆ, ಚಂದ್ರ 1/5 ಅಂಡ್ ಆಕಾಶ 1/5 ಇದೆ. ಸೊ ಮಾಡಿದಾಗ ಕ್ಯಾಲ್ಕುಲೇಷನ್ ಮಾಡಿದಾಗ 9,000, 3,000 ಅಂಡ್ 3,000 ಬರುತ್ತೆ. ಸೊ ಡಿಫರೆನ್ಸ್ ಅಮೌಂಟ್ ಎಷ್ಟಿದೆ? 15,000 ಇದೆ. ಸೊ ಈ 50,000 ಅನ್ನ ನಾವು ಈ ತರ ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡಬೇಕು. ಸೊ ಇದಿಷ್ಟು ರಿಯಲೈಸೇಷನ್ ಅಕೌಂಟ್ ಆಗಿದೆ. ಸೊ ಪ್ರಾಫಿಟ್ ಬಂದಿದೆ. ಸೊ ಪ್ರಾಫಿಟ್ ಅನ್ನ ಡಿಸ್ಟ್ರಿಬ್ಯೂಷನ್ ಮಾಡಿದೀವಿ. ಸೊ ನೆಕ್ಸ್ಟ್ ನಾವು ಏನ್ ಮಾಡ್ತೀವಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಹಾಕ್ತೀವಿ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಮಾಡಬೇಕು ಅಂತಂದ್ರೆ ಮೊದಲಿಗೆ ನಾವು ಏನ್ ಮಾಡ್ತೇವೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅನ್ನ ಬರೀತೇವೆ. ಸೊ ಬ್ಯಾಲೆನ್ಸಸ್ ಅನ್ನ ನಾವು ಕ್ರೆಡಿಟ್ ಸೈಡ್ ಹೇಳ್ತೇವೆ. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬರೀತೇವೆ. ಸೊ ಕ್ಯಾಪಿಟಲ್ಸ್ ಅನ್ನ ಬರೋಣ. ಸೂರ್ಯ ಎಷ್ಟಿದೆ? 80,000 ಇದೆ. ಚಂದ್ರ ಎಷ್ಟಿದೆ? 60,000 ಇದೆ. ಅಂಡ್ ಆಕಾಶ ಎಷ್ಟಿದೆ? 40,000 ಕೊಟ್ಟಿದ್ದಾರೆ. ಸೊ ಇದಿಷ್ಟು ಅವರ ಕ್ಯಾಪಿಟಲ್ಸ್ ಅನ್ನು ಕೊಟ್ಟಿದ್ದಾರೆ. ಸೊ ಈಗ ನಾವೇನ್ ಮಾಡ್ಬೇಕಾಗುತ್ತೆ, ಅವರಿಗೆ ಪ್ರಾಫಿಟ್ಸ್ ಅಥವಾ ರಿಸರ್ವ್ಸ್ ಏನಿರ್ತವೆ ಸೊ ಅದನ್ನ ನಾವು ಅವ್ರಿಗೆ ಕೊಡ್ಬೇಕಾಗುತ್ತೆ. ಸೊ ಬ್ಯಾಲೆನ್ಸ್ ಶೀಟ್ ಅನ್ನ ನೋಡ್ಬೇಕು, ಅಲ್ಲಿ ಯಾವುದೇ ತರಹದ ಪ್ರಾಫಿಟ್ಸ್ ಮತ್ತೆ ರಿಸರ್ವ್ಸ್ ಇಲ್ಲ. ಸೊ ಹಾಗಾಗಿ ನಾವು ರಿಯಲೈಸೇಷನ್ ಅಕೌಂಟಿಗೆ ಬರಬೇಕು ಡೈರೆಕ್ಟ್ ಆಗಿ. ಸೊ ಇಲ್ಲಿ ಏನಾಗಿದೆ, ಪ್ರಾಫಿಟ್ ಆಗಿದೆ, ಪ್ರಾಫಿಟ್ ಆನ್ ರಿಯಲೈಸೇಷನ್ ಅಂತ ಬರ್ತಿದೀವಿ. ಸೊ ಪಾರ್ಟ್ನರ್ಸ್ ಗಳಿಗೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ 3 ಜನ ಇದ್ದಾರೆ, 3 ಜನಕ್ಕೂ ಅದನ್ನ ಕೊಟ್ಟಿದ್ದೀವಿ. ಸೊ ಅದನ್ನ ನಾವೇನ್ ಮಾಡ್ಬೇಕು, ಟ್ರಾನ್ಸ್ಫರ್ ಮಾಡಬೇಕು. ಸೊ ಇಲ್ಲಿ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರ್ತಿದ್ದೀವಿ. ಅಂದ್ರೆ ಅಲ್ಲಿ ಏನಾಗುತ್ತೆ, ಬೈ ರಿಯಲೈಸೇಷನ್ ಅಕೌಂಟ್ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ಬರೀಬೇಕು ಬೈ ರಿಯಲೈಸೇಷನ್ ಅಕೌಂಟ್. ಸೊ ಯಾಕೆ ಇದು ಪ್ರಾಫಿಟ್ಸ್ ಏನಿದೆ ರಿಯಲೈಸೇಷನ್ ಅದನ್ನ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. 9,000 ಫಾರ್ ಸೂರ್ಯ, 3,000 ಫಾರ್ ಚಂದ್ರ ಅಂಡ್ 3,000 ಫಾರ್ ಆಕಾಶ. ಸೊ ಪ್ರಾಫಿಟ್ಸ್ ಗಳನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಸೊ ಈಗ ನಾವೇನ್ ಮಾಡಬೇಕು, ಪಾರ್ಟ್ನರ್ಸ್ ಗಳ ಹೆಸರನ್ನ ಮಾಡಿದ್ವಿ. ಸೊ ಪಾರ್ಟ್ನರ್ಸ್ ಗಳ ಹೆಸರು ಏನಾದ್ರೂ ಇದ್ರೆ ಅದನ್ನ ಅವ್ರಿಗೆ ಡಬಲ್ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂತ ಏನಾದ್ರು ಬರ್ದಿದ್ರೆ, ಅವ್ರ ಹೆಸರನ್ನ ಬರ್ದಿದ್ರೆ ಅದನ್ನ ಅಲ್ಲಿ ಡಬಲ್ ಎಂಟ್ರಿ ಮಾಡಬೇಕು. ಸೊ ಇಲ್ಲಿ ಬೈ ಸೂರ್ಯಸ್ ಕ್ಯಾಪಿಟಲ್ ಅಂತ ಬರ್ದಿದ್ದೇವೆ ರಿಯಲೈಸೇಷನ್ ಅಕೌಂಟ್ ಅಲ್ಲಿ. ಅಂದ್ರೆ ಏನಾಗುತ್ತೆ, ಟು ರಿಯಲೈಸೇಷನ್ ಅಕೌಂಟ್ ಅಂತ ಆಗುತ್ತೆ. ಸೊ ಯಾಕೆ ಬರ್ದಿದೀವಿ, ಮೆಷಿನರಿ ಟೇಕನ್ ಓವರ್ ಮಾಡಿದಾನೆ ಸೂರ್ಯ. ಸೊ ಅದಕ್ಕೆ ಅವನಿಗೆ ಎಂಟ್ರಿ ಮಾಡ್ತಾ ಇದ್ವಿ ಟು ರಿಯಲೈಸೇಷನ್ ಅಕೌಂಟ್. ಸೊ ಇಲ್ಲಿ ಇಬ್ರು ಪಾರ್ಟ್ನರ್ಸ್ ಗಳು ಏನ್ ಮಾಡಿದ್ದಾರೆ, ಅಸೆಟ್ಸ್ ಅನ್ನ ತಗೊಂಡಿದ್ದಾರೆ. ಸೊ ಚಂದ್ರ ಕೂಡ ಏನ್ ಮಾಡಿದ್ದಾನೆ, ಫರ್ನಿಚರ್ ಅನ್ನ ಟೇಕನ್ ಓವರ್ ಮಾಡಿದ್ದಾನೆ 24,000 ಗೆ. ಸೊ ಹಾಗಾಗಿ ನಾವು ಒಂದೇ ಎಂಟ್ರಿನ ಮಾಡ್ತಾ ಇದ್ದೇವೆ. ಟು ರಿಯಲೈಸೇಷನ್ ಅಂತ ಬರೆದು ನಾವೇನ್ ಮಾಡ್ತೇವೆ, ಸೂರ್ಯಗೆ 30,000 ಬರ್ತೇವೆ, ಚಂದ್ರಗೆ 24,000 ಬರ್ತೇವೆ. ಸೊ ಸೂರ್ಯ 30,000, ಚಂದ್ರ 24,000. ಸೊ ಆಕಾಶ್ ಯಾವುದೇ ತರದ ಅಸೆಟ್ ಅನ್ನ ಟೇಕನ್ ಓವರ್ ಮಾಡಿಲ್ಲ. ಸೊ ಹಾಗಾಗಿ ಡ್ಯಾಶ್ ಹಾಕಬೇಕು. ಸೊ ಬ್ರಾಕೆಟ್ ಅಲ್ಲಿ ಏನಂತ ಬರಬೇಕು, ಅಸೆಟ್ಸ್ ಟೇಕನ್ ಓವರ್ ಅಂತ ಬರಬೇಕು. ಅಸೆಟ್ಸ್
ಟೇಕನ್ ಓವರ್. ಸೊ ಪಾರ್ಟ್ನರ್ಗಳು ಎಸೆಟ್ ಅನ್ನ ಟೇಕನ್ ಓವರ್ ಮಾಡಿದ್ದಾರೆ. ಸೊ ಇಷ್ಟು ಇನ್ಫಾರ್ಮೇಶನ್ ಇದೆ. ಸೊ ಯಾವುದೇ ತರಹದ ಎಂಟ್ರೀಸ್ಗಳು ಇಲ್ಲ. ಸೊ ಈಗ ನಾವೇನ್ ಮಾಡಬೇಕಾಗುತ್ತೆ, ಟೋಟಲ್ಸ್ ಅನ್ನು ಮಾಡಬೇಕಾಗುತ್ತೆ. ಟೋಟಲ್ ಮಾಡಿದಾಗ ಸೂರ್ಯ 89,000 ಆಗುತ್ತೆ ಟೋಟಲ್, ಚಂದ್ರ 63,000 ಆಗುತ್ತೆ, ಆಕಾಶ್ 43,000 ಆಗುತ್ತೆ. ಸೊ ಡೆಬಿಟ್ ಸೈಡ್ ಅಮೌಂಟ್ಸ್ ಕಡಿಮೆ ಇರೋದ್ರಿಂದ, ಡೆಬಿಟ್ ಸೈಡ್ ಎಂಟ್ರೀಸ್ ಕಡಿಮೆ ಇರೋದ್ರಿಂದ ಏನಾಗುತ್ತೆ, ಕ್ರೆಡಿಟ್ ಸೈಡ್ ಅಮೌಂಟ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಅದನ್ನೇ ಟೋಟಲ್ ಮಾಡುತ್ತೆ. ಸೊ ಅದನ್ನ ಎರಡು ಕಡೆ ಬರ್ತಾ ಇದ್ದಾನೆ. 89,000 ಸೂರ್ಯ, ಚಂದ್ರ 63,000 ಅಂಡ್ ಆಕಾಶ್ 43,000 ಇಷ್ಟು ಕೊಟ್ಟಿದ್ದಾರೆ. ಸೊ ಈಗ ನಾವೇನ್ ಮಾಡಬೇಕಾಗುತ್ತೆ, ಫೈನಲ್ ಸೆಟಲ್ಮೆಂಟ್ ಮಾಡಬೇಕಾಗುತ್ತೆ. ಪಾರ್ಟ್ನರ್ಸ್ ಗಳಿಗೆ ಅವರ ಅಕೌಂಟ್ಸ್ ಗಳನ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಅಕೌಂಟ್ಸ್ ಗಳನ್ನ ಕ್ಲೋಸ್ ಮಾಡಬೇಕು ಅಂತಂದ್ರೆ ಅವರಿಗೆ ಕ್ಯಾಶ್ ಅನ್ನ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಟು ಬ್ಯಾಂಕ್ ಅಕೌಂಟ್, ಸೊ ದುಡ್ಡನ್ನ ಕೊಡ್ತಾ ಇದ್ದೀವಿ. ಬ್ರಾಕೆಟ್ ಅಲ್ಲಿ ಫೈನಲ್ ಸೆಟಲ್ಮೆಂಟ್ ಅಂತ ಬರೀಬೇಕು. ಫೈನಲ್ ಸೆಟಲ್ಮೆಂಟ್ಸ್. ಸೊ ಬ್ಯಾಲೆನ್ಸ್ ಎಷ್ಟು ಇದೆ ಅದನ್ನ ನಾವು ಕೊಡಬೇಕಾಗುತ್ತೆ. 89,000 ಮೈನಸ್ 30,000 ಮಾಡಿದಾಗ ಎಷ್ಟಾಗುತ್ತೆ, 59,000 ಆಗುತ್ತೆ. 63,000 ಮೈನಸ್ 24,000 ಮಾಡಿದಾಗ 39,000 ಆಗುತ್ತೆ. ಸೊ ಇಲ್ಲಿ ಯಾವುದೇ ಎಂಟ್ರಿ ಇಲ್ಲ. ಸೊ ಹಾಗಾಗಿ 43,000 ಆಸ್ ಇಟ್ ಇಸ್ ನಾವು ಬರೀಬೇಕು. ಸೊ ಇದಿಷ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಗಿದೆ. ಸೊ ಬ್ಯಾಲೆನ್ಸಸ್ ಅನ್ನ ಬರ್ದಿದ್ದೀವಿ, ಎಷ್ಟು ದುಡ್ಡು ಕೊಡಬೇಕು ಅಂತ ಬರ್ದಿದ್ದೀವಿ. ಸೊ ಈಗ ನಾವೇನ್ ಮಾಡಬೇಕಾಗುತ್ತೆ, ಥರ್ಡ್ ಅಕೌಂಟ್ ಬರಬೇಕಾಗುತ್ತೆ, ಬ್ಯಾಂಕ್ ಅಕೌಂಟ್. ಸೊ ಬ್ಯಾಂಕ್ ಅಕೌಂಟ್ ಗೆ ಮೊದಲಿಗೆ ನಾವು ಏನ್ ಮಾಡಬೇಕಾಗುತ್ತೆ, ಬ್ಯಾಲೆನ್ಸಸ್ ಅನ್ನ ಬರೀಬೇಕಾಗುತ್ತೆ. ಸೊ ಬ್ಯಾಲೆನ್ಸ್ ಎಲ್ಲಿರುತ್ತೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರ್ತಾರೆ ಬ್ಯಾಲೆನ್ಸ್ ಅನ್ನ. ಸೊ ಅಸೆಟ್ ಬ್ಯಾಲೆನ್ಸ್ ಯಾವಾಗಲೂ ಡೆಬಿಟ್ ಸೈಡ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಬರ್ತಿದ್ದೀವಿ, ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರೆದು 1,000 ರೂಪೀಸ್ ಇದೆ, 1,000 ರೂಪೀಸ್ ಅನ್ನ ಬರ್ತಿದ್ದೀವಿ. ಸೊ ಈಗ ನಾವೇನ್ ಮಾಡ್ಬೇಕಾಗುತ್ತೆ, ಯಾವ ಅಕೌಂಟ್ ಅಲ್ಲಿ ಬ್ಯಾಂಕ್ ಅಂತ ಬರ್ತಿರ್ತೇವೆ ಅದನ್ನ ಡಬಲ್ ಎಂಟ್ರಿ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ಬ್ಯಾಂಕ್ ಅಂತ ಎಲ್ಲಿ ಬರ್ತಿರ್ತೇವೆ ಮೊದಲಿಗೆ ನಾವೇನ್ ಮಾಡ್ಬೇಕಾಗುತ್ತೆ, ರಿಯಲೈಸೇಷನ್ ಅಕೌಂಟಿಗೆ ಬರ್ಬೇಕಾಗುತ್ತೆ. ಸೊ ಅಲ್ಲಿ ಬ್ಯಾಂಕ್ ಅಂತ ಏನಾದ್ರು ಬರ್ತಿದ್ರೆ ಅದನ್ನ ಡಬಲ್ ಎಂಟ್ರಿ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ಏನಂತ ಬರ್ತಿದೀವಿ, ಬಾಯ್ ಬ್ಯಾಂಕ್ ಅಕೌಂಟ್ ಅಂತ ಬರ್ತಿದೀವಿ, ಬಾಯ್ ಬ್ಯಾಂಕ್ ಅಕೌಂಟ್ ಅಂತ ಬರ್ತಿದೀವಿ. ಸೊ ಅಂದ್ರೆ ಏನಾಗುತ್ತೆ, ಟು ರಿಯಲೈಸೇಷನ್ ಅಕೌಂಟ್ ಆಗುತ್ತೆ ಬ್ಯಾಂಕ್ ಅಕೌಂಟ್ ಅಲ್ಲಿ. ಸೊ ಇಲ್ಲಿ ಬರೀಬೇಕು ಟು ರಿಯಲೈಸೇಷನ್ ಅಕೌಂಟ್. ಸೊ ಈ ಎಂಟ್ರಿ ಯಾಕೆ ಮಾಡಿದೀವಿ ನಾವು, ಅಸೆಟ್ಸ್ ರಿಯಲೈಸ್ ಆಗಿದೆ. ಸೊ ಬ್ರಾಕೆಟ್ ಅಲ್ಲಿ ಅಸೆಟ್ಸ್ ರಿಯಲೈಸ್ ಅಂತ ಬರಬೇಕು. ಸೊ ಟೋಟಲ್ ಅಮೌಂಟ್ ಅನ್ನು ಬರಬೇಕು. ಸೊ 1,64,000 ಇದೆ, 1,64,000 ಅನ್ನ ನಾವಿಲ್ಲಿ ಬರೀಬೇಕು. ಸೊ ಇಲ್ಲಿ ಯಾವುದೇ ತರಹದ ಬ್ಯಾಂಕ್ ಎಂಟ್ರಿಯನ್ನು ಮಾಡಿಲ್ಲ ನಾವು. ಸೊ ಈ ಕಡೆ ಬರಬೇಕು. ಸೊ ಇಲ್ಲೂ ಕೂಡ ಏನ್ ಮಾಡಿದೀವಿ ನಾವು, ಒಂದು ಎಂಟ್ರಿಯನ್ನು ಮಾಡಿದೀವಿ, ಟು ಬ್ಯಾಂಕ್ ಅಕೌಂಟ್ ಅಂತ ಬರ್ತಿದೀವಿ. ಅಂದ್ರೆ ಇಲ್ಲಿ ಏನಾಗುತ್ತೆ, ಬಾಯ್ ರಿಯಲೈಸೇಷನ್ ಆಗುತ್ತೆ. ಸೊ ಇಲ್ಲಿ ಬರೀಬೇಕು ಬಾಯ್ ರಿಯಲೈಸೇಷನ್ ಅಕೌಂಟ್. ಸೊ ಬ್ರಾಕೆಟ್ ಅಲ್ಲಿ ಕ್ರೆಡಿಟರ್ಸ್ ಅಂಡ್ ಬಿಲ್ಸ್ ಟೇಬಲ್ ಅನ್ನ ಪೇಮೆಂಟ್ ಮಾಡಿರೋದಕ್ಕೆ ಈ ಎಂಟ್ರಿಯನ್ನು ಮಾಡಿದೀವಿ ನಾವು. ಸೊ ಟೋಟಲ್ ಅಮೌಂಟ್ ಎಷ್ಟಿದೆ, 24,000 ಇದೆ. ಸೊ ಅಲ್ಲಿ ಅಮೌಂಟ್ ಎಷ್ಟಿದೆ ಅದೇ ಅಮೌಂಟ್ ಅನ್ನು ನಾವು ಅಲ್ಲಿ ಬರೀಬೇಕು. ಆ ನಂತರ ನಾವು ಸೊ ಮತ್ತೆ ಯಾವುದೇ ಎಂಟ್ರಿಯನ್ನು ಮಾಡಿಲ್ಲ ಇಲ್ಲಿ. ಸೊ ನೆಕ್ಸ್ಟ್ ಒಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಬರಬೇಕು. ಅಲ್ಲಿ ಏನಾದ್ರು ಬ್ಯಾಂಕ್ ಅಂತ ಬರ್ತಿದ್ರೆ ಅದನ್ನ ಡಬಲ್ ಎಂಟ್ರಿ ಮಾಡಬೇಕು. ಇಲ್ಲಿ ಬರ್ದಿದ್ದೀವಿ, ಫೈನಲ್ ಸೆಟಲ್ಮೆಂಟ್ ಮಾಡಿದೀವಿ, ಟು ಬ್ಯಾಂಕ್ ಅಕೌಂಟ್ ಅಂತ ಬರ್ದಿದ್ದೀವಿ. ಅಂದ್ರೆ ಏನಾಗುತ್ತೆ, ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ. ಸೊ 3 ಜನ ಪಾರ್ಟ್ನರ್ಗೆ ದುಡ್ಡನ್ನ ಕೊಟ್ಟಿದ್ದೀವಿ. ಸೊ ಹಾಗಾಗಿ ಏನಾಗುತ್ತೆ, ಅವರ 3 ಜನ ಕ್ಯಾಪಿಟಲ್ ಹೆಸರನ್ನ ಬರುತ್ತೆ. ಸೊ ಇಲ್ಲಿ ಏನ್ ಮಾಡ್ತೀವಿ ನಾವು, ಬೈ ಸೂರ್ಯಾಸ್ ಕ್ಯಾಪಿಟಲ್ ಅಕೌಂಟ್, ಸೂರ್ಯಾಸ್ ಕ್ಯಾಪಿಟಲ್ ಅಕೌಂಟ್. ಸೆಕೆಂಡ್ ಒನ್ by Chandra's capital account. Third one by Akash's capital account. So 3 ಜನ ಪಾರ್ಟ್ನರ್ಗೆ ದುಡ್ಡನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ 3 ಜನರ ಹೆಸರನ್ನ ನಾವು ಇಲ್ಲಿ ಬರ್ತಾ ಇದ್ದೇವೆ, ಮೆನ್ಷನ್ ಮಾಡ್ತಾ ಇದ್ದೇವೆ. ಸೊ ಇದಿಷ್ಟು ಇನ್ಫಾರ್ಮೇಶನ್ ಇದೆ. ಸೊ ಈಗ ನಾವೇನ್ ಮಾಡಬೇಕಾಗುತ್ತೆ, ಅವರ ಅಮೌಂಟ್ಸ್ ಗಳನ್ನ ಬರೆದು ಬ್ಯಾಲೆನ್ಸಸ್ ಗಳನ್ನ ಬರೆದು ಟೋಟಲ್ ಮಾಡಬೇಕಾಗುತ್ತೆ. ಸೊ ಸೇಮ್ ಬ್ಯಾಲೆನ್ಸಸ್ ಅನ್ನು ಬರೀಬೇಕು. ಸೂರ್ಯ ಎಷ್ಟಿದೆ, 59,000 ಇದೆ, 59,000. ಚಂದ್ರ 39,000 ಅಂಡ್ ಆಕಾಶ್ 43,000 ಇದೆ. ಸೊ ಟೋಟಲ್ ಅನ್ನ ಮಾಡಬೇಕು. ಸೊ ಬ್ಯಾಂಕ್ ಅಕೌಂಟ್ ಯಾವಾಗಲೂ ಏನಾಗುತ್ತೆ, ಇಲ್ಲಿ ಟ್ಯಾಲಿ ಆಗುತ್ತೆ. ಸೊ ಟೋಟಲ್ ಮಾಡಿದಾಗ 1,65,000 ಬರುತ್ತೆ. ಸೊ ಇಲ್ಲೂ ಕೂಡ ಎಷ್ಟಾಗುತ್ತೆ, 1,65,000 ಆಗುತ್ತೆ. ಸೊ ಟೋಟಲ್ ಅನ್ನ ಮಾಡಿ ನೋಡಿ, ಕರೆಕ್ಟ್ ಆಗಿ ಬರುತ್ತೆ.
ಸೊ ಈ ತರ ನಾವೇನ್ ಮಾಡ್ಬೇಕಾಗುತ್ತೆ, ಬ್ಯಾಂಕ್ ಅಕೌಂಟ್ ಅನ್ನ ಕ್ಲೋಸ್ ಮಾಡ್ಬೇಕಾಗುತ್ತೆ. ಸೊ ಇದಿಷ್ಟು ಪ್ರಾಬ್ಲಮ್ ಆಗಿದೆ. ಸೊ ನಿಮ್ಗೆ ತುಂಬಾ ಈಸಿ ಇದೆ ಪ್ರಾಬ್ಲಮ್. ಸೊ ನಿಮ್ಗೆ ಯಾವುದೇ ತರಹದ ಡೌಟ್ಸ್ ಇದ್ದಲ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು.